ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಯವ್ವ ಮಮ್ಮಕ್ಕ ಏನಾಯ್ತು? ಏನಾಯ್ತಂತಿಲ್ಲವ್ವ, ಮದುವೆ ಮನ್ಯಾಗ ಖುಷಿ ಖುಷಿಯಾಗಿ ಹಕ್ಕಿ ಹಂಗ ಹಾರಾಡ್ಕೊಂಡು ಇರೋಣ ಅನ್ಕೊಂಡಿದ್ದೆ. ಆದ್ರೂ 1 ನಿಮಿಷನ ಪುರ್ಸತ್ ಆಗ್ವಲ್ದೆ. ಬರೀ ಓಡಾಡಿ ಓಡಾಡಿ ನನ್ ಕಾಲೆಲ್ಲ ನೋಯಾಕತ್ತಾವ್. ಅಯ್ಯೋ, ಅಷ್ಟೊಂದು ಓಡಾಡ್ಬಿಟ್ರಾ? ಅಷ್ಟೊಂದು ಓಡಾಡ್ಬಿಟ್ರಾ ಅಂತ ಕೆಳಕ್ ಕೂತಿರ್ಲ. ಸ್ವಲ್ಪ ನೀರಿದ್ರು ಕೊಡ್ರಿವಾ, ಬಾಯಾರಿಕೆ ಆಗ ಕುಂತ. ಮಜ್ಜಿಗೆ ಕುಡಿ. ಮಜ್ಜಿಗೆ? ಯವ್ವ, ಈ ಬರಗಾಲದಾಗ ನೀರ್ ಸಿಗದೆ ಇದ್ದಾಗ ಸಿಕ್ತದಲ್ರಿ, ಹಂಗತ್ ನೋಡುವ. ಮಜ್ಜಿಗೆ ಚಲೋ ಐತ್ ನೋಡ್ರಿ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅದು ಮೈನಾ ಪಾಪ ಬಾಯಾರಿಕೆ ಅಂದ್ರು, ಅದಕ್ಕೆ ಮಜ್ಜಿಗೆ ಕೊಟ್ಟೆ ಕುಡಿಯೋದಕ್ಕೆ. ಯಾಕವಾ ಮೈನಾ, ನಾ ಮನುಷ್ಯಾಳ ಅದನ್ನಿಲ್ಲ. ನೀರ್ ಅಡಿಕೆ ಆದ್ರ ನೀರ್ ಕುಡಿಬೇಕ್ ಬೇಡ? ಅಮ್ಮ ನಿನ್ನ ಇಲ್ಲಿ ಯಾಕೆ ಕಳ್ಸಿದ್ದು? ಹಾರ ತಗೊಂಡ್ ಬಂತ ತಾನೆ? ಅದ್ ಬಿಟ್ಬಿಟ್ಟು ನೀವ್ ಹೇಗ್ ನಿಂತ್ಕೊಂಡ್ ಮಾತಾಡ್ತಿದ್ರೆ ಹೇಗೆ? ಮೈನಾ ಹೌದಿಲ್ಲ, ನನ್ ಮರ್ವಿಗಿಷ್ಟ ಅವ್ ಹೇಳ್ ಕಳ್ಸಿದ್ಲು, ನಾ ಮರ್ತ ಬಿಟ್ಟಿದ್ದೆ. ಅಕ್ಕರೆ ತಗೋರಿ, ಹಿಡ್ಕೋರಿ. ನಾ ಹೋಗ್ತೀನಿ. ಕೊಡಿ, ನಾನೇ ತಗೊಂಡ್ ಹೋಗ್ತೀನಿ. ಬ್ಯಾಡ್ವಾ ಮೈನಾ, ಈ ಕೆಲ್ಸ ನನಗ್ ಹೇಳಿದ್ಮೇಲೆ ಈ ಕೆಲ್ಸನ ನಾನಾ ಮಾಡ್ಬೇಕು. ಹೇಳಿದ್ನ ಪರ್ಫೆಕ್ಟ್ ಆಗಿ ಮಾಡ್ತೇನಿ, ಚಾಚು ತಪ್ಪ ಮಾಡ್ತೇನೆ. ಎಲ್ಲಾರು ಗುಡ್ ಮಮ್ಮ ಅಂತ ಹೇಳ್ಬೇಕು. ನಂಗ್ ಟೈಮ್ ಆತ್, ನಂಗ್ ಬರ್ತೇನೆ ನಾನು. ಥ್ಯಾಂಕ್ಸ್ ರೀ, ಬರ್ತೀನ್ರಿ, ಬಾಯ್. ಸೀದಾ ಮಂಟಪಕ್ಕೆ ಹೋಗಿ. ಹಾ. ಅಕ್ಕ, ನೀನ್ ಇಲ್ಲೇ ಇರು, ಅಮ್ಮ ಕರ್ಕೊಂಡ್ ಬಾ ಅಂತ ಹೇಳಿದಾಗ ಕರ್ಕೊಂಡ್ ಹೋಗ್ತೀನಿ. ಅಜ್ಜಿ ಎಲ್ಲೋಯ್ತು? ಅಯ್ಯೋ, ಇನ್ನು ಬರಲೇ ಇಲ್ವಲ್ಲ, ಏನ್ ಮಾಡೋದಪ್ಪ? ಸದ್ಯ ಬಂದು. ಕುಂಬಳಕಾಯಿ ನನ್ ಮಗನೇ, ನಾನು ಏನ್ಕೋ ಕರ್ಸಿದ್ದು? ಅಯ್ಯೋ ಮಾಯಾವಜ್ಜಿ, ನಿನ್ನ ಹತ್ರ ಒಂದು ಕೆಲಸ ಆಗ್ಬೇಕು, ಅದಕ್ಕೆ ನೀನ್ ಕರೆದಿದ್ದು. ಕೆಲ್ಸನಾ? ಅದೇನು ಅಂತ ಮೊದ್ಲು ಬೊಗಳು. ನನ್ಗೆ ಸಾನೆ ಕೆಲ್ಸ ಐತೆ ಒಳಗೆ. ನೋಡು, ಈ ಕೆಲಸ ನೀನ್ ಮಾಡ್ಕೊಟ್ರೆ ನೀನ್ ಎಲ್ಲೋ ಹೋಗ್ಬಿಡ್ತೀಯ. ಪೀಟ್ಗೆ ಸಾಕು, ವಿಷಯಕ್ಕೆ ಬಾ. ಆಯ್ತು, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನನಗೆ ರಾಧಾ ಅಂದ್ರೆ ಪಂಚ ಪ್ರಾಣ. ಅವಳನ್ನ ಮದುವೆ ಆಗ್ಬೇಕು ಅಂತ ಏನೇನೋ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಅವ್ರ ಅಪ್ಪ ಅಮ್ಮನ ಹತ್ರನೂ ಹೆಣ್ಣು ಕೇಳ್ದೆ, ಕಳ್ಳನ ಮಕ್ಕಳು ನನಗೆ ಕೊಡಲ್ಲ ಅಂದ್ಬಿಟ್ರು. ಈಗ ನನಗಿರೋದು ಒಂದೇ ದಾರಿ, ಏನಾದ್ರೂ ಮಾಡಿ ಈಗ ನಡೀತಾ ಇರೋ ಮದುವೆನ ನಿಲ್ಲಿಸ್ಬೇಕು. ಅದಕ್ಕೆ ನಾನೇನೋ ಮಾಡ್ಬೇಕು ಹೇಳ್ತೀನಿ. ನೋಡು, ಏನೋ ಇದು ಮಾಯಾವಜ್ಜಿ, ಇದನ್ನ ಏನಾದ್ರೂ ಮಾಡಿ ಹಾಲಲ್ಲಿ ಹಾಕ್ಬಿಟ್ಟು ಯಾರಿಗೂ ಗೊತ್ತಾಗ್ದಂಗೆ ರಾಧನ್ ಕುಡಿಸ್ಬಿಡು. ಕುಡಿಸಿದ್ರೆ ಅವಳಿಗೆ ವಾಂತಿ ಬಂದು ತಲೆ ತಿರುಗಿ ಬಂದು ಬೀಳ್ತಾಳೆ. ಆ ಟೈಮಿಗೆ ಸರಿಯಾಗಿ ನೀನು ಹೋಗ್ಬಿಟ್ಟು ನಾಡಿ ಹಿಡಿದ್ಬಿಟ್ಟು ಪರೀಕ್ಷೆ ಮಾಡು. ಪರೀಕ್ಷೆ ಮಾಡ್ಬೇಕಾ? ಮಾಡ್ಬಿಟ್ಟು ಬಸ್ರ ಆಗವಳೆ ಅಂತ ಎಲ್ರ ಮುಂದೆ ಹೇಳ್ಬಿಡು. ಮಾಯಾವಜ್ಜಿ, ಅದೇ ಸಮಯಕ್ಕೆ ನಾನು ಅಲ್ಲಿ ಬಂದು ಎಲ್ರ ಮುಂದೆ ಅವಳು ಬಸ್ರಾಗೋದಕ್ಕೆ ನಾನೇ ಕಾರಣ ಅಂತ ಹೇಳ್ಬಿಡ್ತೀನಿ. ಆಗ ಟಕ್ ಅಂತ ಅವಳು ಕುತ್ತಿಗೆ ತಾಳಿ ಕಟ್ಬಿಡ್ತೀನಿ. ಅಕಸ್ಮಾತ್ ಅವಳೇನಾದ್ರೂ ತಾಳಿ ಕಟ್ಟಿಸ್ಕೊಳ್ಳಿಲ್ಲ, ಈ ಕೆಲಸ ಆಗ್ಲಿಲ್ಲ ಅನ್ಕೋ, ನನಗೆ ಸಿಗದೆ ಇರೋ ರಾಧಾ ಯಾರಿಗೂ ಸಿಗಬಾರ್ದು. ಈ ಮದುವೆನ ನಾನೇ ನಿಲ್ಲಿಸ್ತೀನಿ. ಅದೆಲ್ಲ ಆಗಕ್ಕಿಲ್ಲಪ್ಪ. ಮಾಯಾವಜ್ಜಿ, ಈ ಕೆಲಸ ನೀನ್ ಮಾಡ್ಕೊಟ್ರೆ ನಿನಗೇನು ಬೇಕೋ ಕೊಡ್ತೀನಿ. ನೀನೇ ಕೃಷ್ಣನ್ ಬಾಲ ಹಿಡ್ಕೊಂಡು ಹಿಂದೆ ಮುಂದೆ ತಿರುಗ್ತೀಯ, ಇನ್ ನನ್ಗೇನ್ ಮಾಡ್ಕೊಡ್ತೀಯ ಹೇಳು? ಅಯ್ಯೋ ಅಜ್ಜಿ, ನಾನೀಗ ನೀರ್ ಬಿಡೋ ಕೆಲಸ ಎಲ್ಲ ಬಿಟ್ಬಿಟ್ಟೆ. ಈಗ ನಾನು ಒಂದ್ ಇಟ್ಟಿಗೆ ಫ್ಯಾಕ್ಟ್ರಿ ಓನರು.